ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಸಂಧ್ಯಾಸ್ ವ್ಲಾಗ್. ಥರ್ಸ್ಡೇ ಮಾರ್ನಿಂಗ್ ಬಾಬಾ ಪೂಜೆ ಎಲ್ಲ ಮಾಡಿಕೊಂಡು ನಾನೀಗ ವ್ಲಾಗ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನಾನು ಕೊತ್ತಿಮೀರಿ ಬಾತ್ನ ರೆಸಿಪಿ ತೋರಿಸ್ತಿದ್ದೀನಿ ಇವತ್ತಿನ ವ್ಲಾಗಲ್ಲಿ. ಇದು ತುಂಬ ಈಸಿ ಆ್ಯಂಡ್ ಸಿಂಪಲ್ಲಾಗಿ ಮಾಡ್ಕೋಬೋದು. ಇದು ನಮ್ಮ ಸ್ಟೈಲಲ್ಲಿ ಹೇಗೆ ಮಾಡ್ತೀನಿ ಅಂತ ನೋಡಿಸ್ತೀನಿ. ತುಂಬ ಈಸಿ, ಅಂದರೆ ಒಂದು 10 ಮಿನಿಟ್ಸಲ್ಲಿ ರೈಸ್ ಇದ್ದರೆ ಅಂತೂ ನೀವು ಒಂದು 5 ಮಿನಿಟ್ಸಲ್ಲೇ ಈ ರೆಸಿಪಿ ಮಾಡ್ಕೊಬಿಡ್ಬೋದು. ನಾನು ಒಂದು ಬಟ್ಲು ಕೊಬ್ಬರಿ ತುರಿ ತೊಗೊಂಡಿದ್ದೀನಿ, ಒಂದು ಕೊಬ್ಬರಿ ಮತ್ತು ಒಂದು ಉಂಡೆ ಬೆಲ್ಲ ಇರುತ್ತಲ್ಲ ಅದರಲ್ಲಿ ಹಾಫ್ ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಹುಣಸೆ ಹಣ್ಣು ಹಾಕ್ಕೊಂಡಿದ್ದೀನಿ. ಜಾಸ್ತಿ ಹಾಕ್ಕೊಬಿಡಿ, ಹುಳಿ ಆಗಿಬಿಡುತ್ತೆ. ಮತ್ತು ಖಾರಕ್ಕೆ ನಾನು ಒಣಮೆಣ್ಸಿನ್ಕಾಯಿ ಬಳಸ್ಕೊತಾ ಇದ್ದೀನಿ. ಈ ರೆಸಿಪಿನ ನೀವು ಬಾಣಂತಿಯರಿಗೆ ಕೂಡ ಕೊಡ್ಬೋದು. ಅಂದರೆ 1.5 ಮಂತ್ ಆಗಿ ಇರುತ್ತಲ್ವ, ಆ ಬಾಣಂತಿಯರಿಗೆ ಇದನ್ನು ಕೊಡ್ಬೋದು. ತುಂಬ ಟೇಸ್ಟಾಗಿರುತ್ತೆ. ಮತ್ತು ಕೊಬ್ಬರಿ ಒಣಮೆಣ್ಸಿನ್ಕಾಯಿ ಹಾಕ್ತಿರೋದ್ರಿಂದ ಸ್ವಲ್ಪ ಹೆಲ್ದಿ ರೆಸಿಪಿ ಅಂತ ಕೂಡ ಹೇಳ್ಬೋದು ನಾವು ಇದನ್ನು. ಟೇಸ್ಟ್ ಮಾತ್ರ ನೀವು ಮಾಡಿದ್ರೆ ಮತ್ತೆ ಮತ್ತೆ ತಿಂತಿರಬೇಕು ಅಂತ ಹೇಳ್ತೀರ, ಅಷ್ಟು ಚೆನ್ನಾಗಿರುತ್ತೆ. ಎಲ್ಲರೂ ಇಷ್ಟಪಟ್ಟು ತುಂಬ ಜನ ಇಷ್ಟಪಡ್ತಾರೆ ಈ ರೆಸಿಪಿನ. ನಾನು ಸ್ವಲ್ಪ ಉಪ್ಪು ಹಾಕ್ಕೊಂಡು ನೋಡಿ ಈ ಥರ ಡ್ರೈ ಆಗಿ ನಾನು ಪೌಡರ್ ಥರ ಮಾಡ್ಕೊಂಡಿದ್ದೀನಿ. ಆ ಥರ ಮಾಡ್ಕೊಂಡ್ಮೇಲೆ ನಾನು ಕೊತ್ತಿಮೀರಿ ಸೊಪ್ಪು ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು. ಕೊತ್ತಿಮೀರಿ ಸೊಪ್ಪು ಅದನ್ನು ಒಂದು 2-3 ಟೈಮ್ಸ್ ನಾನು ಮುಂಚೆನೇ ವಾಶ್ ಮಾಡ್ಕೊಂಡಿದ್ದೀನಿ. ಮಾಡಿಕೊಂಡು ಈಗ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿ ಸ್ವಲ್ಪ ನೀರು ಹಾಕಿ ಫುಲ್ ಪೇಸ್ಟ್ ಮಾಡ್ಕೊಬೇಕು. ತರಿಯಾಗಿ ಇರಬಾರ್ದದು. ಫುಲ್ ಪೇಸ್ಟ್ ಆದ ನಂತರ ಈಗ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ದೊಡ್ಡದಾಗೆ ಬಾಣಲಿ ತೊಗೊಳ್ಳಿ. ನೀವು ಯಾವುದ್ರಲ್ಲಿ ಒಗ್ಗರಣೆ ಹಾಕ್ಕೊತೀರೋ ಅದು ಸ್ವಲ್ಪ ದೊಡ್ಡದಾಗೆ ಇರಬೇಕು. ಯಾಕೆ ಅಂತಂದರೆ ನಾನು ಅದು ಎಗ್ರುತ್ತೆ, ತೋರಿಸ್ತೀನಿ ನಾನು ಯಾವ ರೀತಿ ಅದು ಸ್ವಲ್ಪ ಕುದಿಯೋವಾಗ ಹೆಂಗೆ ಇದಾಗುತ್ತೆ ಅಂತ. ಅದಕ್ಕೋಸ್ಕರ ಸ್ವಲ್ಪ ದೊಡ್ಡದಾಗೆ ತೊಗೊಳ್ಳಿ. ಮತ್ತು ಮಿಕ್ಸ್ ಮಾಡ್ಕೊಳ್ಳೋಕೆ ಕೂಡ ನಿಮ್ಗೆ ಅದೇ ಬಟ್ಲೆ ಆಗುತ್ತೆ, ಮತ್ತು ಇನ್ನೊಂದು ಮಾಡ್ಕೊಳ್ಳೋಷ್ಟಿರಲ್ಲ. ಈಗ ಸ್ವಲ್ಪ ಆಯಿಲ್ ಕೂಡ ಅಷ್ಟೇ ಸ್ವಲ್ಪ ಜಾಸ್ತಿ ಹಾಕ್ಕೊಬೇಕು. ಮಾಮೂಲಿ ಚಿತ್ರಾನ್ನ, ವಾಂಗಿಬಾತ್ ಇದಕ್ಕೆಲ್ಲ ಹಾಕ್ಕೊತೀವಲ್ಲ ಆ ಕ್ವಾಂಟಿಟಿಗಿಂತ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಬೇಕು. ಯಾಕಂದರೆ ಅದು ಆಯಿಲಲ್ಲೇ ನಾವು ಫ್ರೈ ಮಾಡ್ತೀವಿ. ನೆಕ್ಸ್ಟ್ ಕೊತ್ತಿಮೀರಿನ ನಾವೇನು ಗ್ರೈಂಡ್ ಮಾಡ್ಕೊಂಡ್ವಿ ಅದು. ಈಗ ಆಯಿಲ್ ಹಾಕ್ಕೊಂಡು ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, 1-2 ಒಣಮೆಣ್ಸಿನ್ಕಾಯಿನ ಜಸ್ಟ್ ಸುಮ್ಮನೆ ಫ್ಲೇವರ್ಗೋಸ್ಕರ ಹುರಿದು ಹಾಕ್ಕೊತಾ ಇದ್ದೀವಿ. ಆಲ್ರೆಡಿ ನಾವು ಗ್ರೈಂಡ್ ಮಾಡ್ಕೊಳ್ಳೋಕೆ ಹಾಕ್ಕೊಂಡಿದ್ದೀವಿ ಖಾರಕ್ಕೆ. ಇದು ಜಸ್ಟ್ ಫ್ಲೇವರ್ಗೋಸ್ಕರ ಹಾಕ್ಕೊತಾ ಇರೋದಷ್ಟೇ. ನೋಡಿ ಈ ರೀತಿ ಫುಲ್ಲು ಕಡಲೆಬೇಳೆ ಎಲ್ಲ ರೋಸ್ಟ್ ಆದಮೇಲೆ ಈಗ 2 ಒಣಮೆಣ್ಸಿನ್ಕಾಯಿನ ಈ ರೀತಿ ಮುರಿದು ಹಾಕ್ಕೊಂಡು ನಾವಾಗಲೇ ಏನು ಗ್ರೈಂಡ್ ಮಾಡ್ಕೊಂಡಿದ್ದೆ ಅದನ್ನು ಫುಲ್ ಹಾಕಿ, ನೀರು ಅಷ್ಟೇ ನೀವು ತುಂಬ ಹಾಕಬಾರ್ದು. ಜಸ್ಟ್ ಒಂದು ಕಾಫಿ ಗ್ಲಾಸ್ ಇರುತ್ತಲ್ಲ ಅದರಲ್ಲಿ 1 ಗ್ಲಾಸ್ ಅಷ್ಟು ಮಾತ್ರ ನೀರು ಹಾಕಿ ತಿರುಗಿಸ್ಕೊಡ್ಬೇಕು. ನೀವು ತುಂಬ ನೀರು ಹಾಕಿಬಿಟ್ರೆ ಗೊಜ್ಜು ತುಂಬ ತೆಳುವಾಗೋದ್ರೆ ಅನ್ನ ಎಲ್ಲ ಒಂಥರ ಏನಂತಾರೆ ಅದು ಮೆತ್ತಗೆ ಪಾಯಸ ಥರ ಇರುತ್ತೆ. ಅದಕ್ಕೋಸ್ಕರ ಬಟ್ ಸ್ವಲ್ಪ ತಿನ್ನಾಗೆ ಇರಬೇಕು ಗೊಜ್ಜು, ಆದರೆ ತುಂಬ ಇರಬಾರ್ದು. ನಾನು ನೋಡಿಸ್ತೀನಿ ನಿಮಗೆ ಯಾವೊಂದು ಇದರಲ್ಲಿ ಇರಬೇಕು ಅದು ಕನ್ಸಿಸ್ಟೆನ್ಸಿಯಲ್ಲಿ ಅಂತ. ನೋಡಿ ಈಗ ನಾನು ಸ್ವಲ್ಪ ನೀರನ್ನೆಲ್ಲ ಹಾಕಿ ಈ ಜಾರಲ್ಲಿ ಏನಿತ್ತು ನಾವು ಗ್ರೈಂಡ್ ಮಾಡ್ಕೊಂಡಿರೋದು ಅದನ್ನೆಲ್ಲ ನೀಟಾಗಿ ತೆಕ್ಕೋತಾ ಇದ್ದೀನಿ ನೀರು ಹಾಕಿ. ಆ ಒಂದು ಕನ್ಸಿಸ್ಟೆನ್ಸಿಯಲ್ಲಿರೋ ಅಷ್ಟು ನೀರು ಹಾಕ್ಕೊಂಡ್ರೆ ಸಾಕು, ತುಂಬ ಹಾಕ್ಕೊಳ್ಳೋಕೆ ಹೋಗಬೇಡಿ. ನೋಡ್ತಾ ಇರ್ಬೋದು ನೀವು, ನೀರು ಮತ್ತು ಎಣ್ಣೆ ಎರಡೂ ಸ್ವಲ್ಪ ಜಾಸ್ತಿನೇ ಇದೆ. ಬಟ್ ಅದು ಚೆನ್ನಾಗಿ 5 ಮಿನಿಟ್ಸ್ ಕುದಿಬೇಕದು. ಹೈ ಫ್ಲೇಮಲ್ಲೇ ಕುದೀಲಿ 5 ಮಿನಿಟ್ಸು. ಆಮೇಲೆ ನಿಮಗೆ ಇನ್ನೂ ಕುದಿಬೇಕು ಅಂತ ಅನಿಸಿದ್ರೆ ಅದು ಲೋ ಫ್ಲೇಮಲ್ಲಿ ಬೇಕಿದ್ದರೆ ನೀವು ಇಟ್ಕೊಬೋದು. ನಿಮಗೆ ಉಪ್ಪು ನಾವು ಆಲ್ರೆಡಿ ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ಳೋಕೆ ಹಾಕ್ಕೊಂಡಿರ್ತೀವಿ, ಇಲ್ಲೂ ಸ್ವಲ್ಪ ಹಾಕ್ಕೋಬೋದು ನೀವು. ಅಲ್ಲಿಗೆ ಸ್ವಲ್ಪ ಹಾಕ್ಕೊಂಡಿದ್ರೆ ಇಲ್ಲಿನ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ನೋಡಿ ಇಲ್ಲಿ ಕಾಣಿಸ್ತಿದೆಯಾ ನೀವು ಎಗ್ರುತ್ತಾ ಇರೋದು, ಅದು ಕುದೀತಾ ಇರೋದಕ್ಕೆ. ಆ ರೀಸನ್ಗೋಸ್ಕರ ಹೇಳಿದ್ದು. ಮತ್ತು ಇಲ್ಲ ಸ್ಟವ್ವು ಮತ್ತು ಆಚೆ ಎಲ್ಲ ಬಂದುಬಿಡುತ್ತೆ ಕುದಿಯೋವಾಗ ಅಂತ. ಈ ರೀತಿ ಕುದೀತಾ ಇರಬೇಕಾದ್ರೆ ಉಪ್ಪು ಕಮ್ಮಿ ಹಾಕಿದರೆ ಗ್ರೈಂಡ್ ಮಾಡ್ಕೊಳ್ಳೋಕೆ ಇಲ್ಲಿ ಉಪ್ಪು ಹಾಕ್ಕೊಳ್ಳಿ. ಇಲ್ಲ ನಾವು ಅಲ್ಲೇ ಹಾಕ್ಕೊತೀವಿ ಅಂತಂದರೂ ಅದು ಕೂಡ ಸಾಕು, ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗಬೇಡಿ. ಇದಕ್ಕೆ ಬೇರೆ ಏನೂ ಹಾಕೋಷ್ಟಿಲ್ಲ, ಮೇಲೆ ಗಾರ್ನಿಷಿಂಗ್ ಆಗಲಿ ಇನ್ನೇನೂ ಮಾಡೋಷ್ಟಿಲ್ಲ. ನೋಡಿ ಈ ಥರ ಇಷ್ಟು ಮಾತ್ರ ಇದ್ದರೆ ಸಾಕು, ಜಾಸ್ತಿ ಏನು ಗಟ್ಟಿ ಆಗೋಲ್ಲ. ನೋಡಿ ಇಷ್ಟೇ ಗೊಜ್ಜೆ ಆಗೋದು. ಬಟ್ ಖಾರ ಇರುತ್ತಲ್ವ ಅದರಿಂದ ನಾನು ಇದನ್ನು ಒಂದು 2-2.5 ಗ್ಲಾಸ್ ಅಷ್ಟು ಅನ್ನಕ್ಕೆ ಬೆರೆಸ್ಕೊತೀನಿ. ನಾನು ಸ್ವಲ್ಪ ಗೊಜ್ಜು ತೆಗೆದಿಟ್ಕೊಂಡಿದ್ದೀನಿ. ಒಟ್ಟು ಈ ಗೊಜ್ಜು 1 kg ಅಷ್ಟು ರೈಸಿಗೆ ಮಿಕ್ಸ್ ಮಾಡ್ಕೋಬೋದು. ಮತ್ತು ನಾವು ಕಡಲೆ ಬೀಜ ಏನಿರುತ್ತೆ, ಹುರಿದಿರೋ ಕಡಲೆ ಬೀಜಗೆ ಸಿಪ್ಪೆ ತೆಗೆದುಬಿಟ್ಟು ಅದನ್ನು ಮಿಕ್ಸಿಗೆ ಹಾಕಿ ಈ ರೀತಿ ಪೌಡರ್ ಮಾಡ್ಕೋಬೇಕು. ನಾನು ನೋಡಿಸ್ತೀನಿ ನೋಡಿ ನಿಮಗೆ.
ಆ ರೀತಿ ಪೌಡರ್ ಮಾಡಿಕೊಂಡು ಅದನ್ನು ಅನ್ನದ ಮೇಲೆ, ಇದು ಅನ್ನ ಕಂಪ್ಲೀಟಾಗಿ ಕೂಲ್ ಆದಮೇಲೆ ನಾವು ಈಗ ನೋಡಿ ನಾನು ಆರಿಸಿಟ್ಕೊಂಡಿದ್ದೀನಿ. ನೋಡಿ ಇದೇ ಕಡಲೆಬೀಜ ಪೌಡರು. ಈ ಕಡಲೆಬೀಜ ಪುಡಿನ ಅನ್ನದ ಮೇಲೆ ಹಾಕಿ ನೀಟಾಗಿ ಬೆರೆಸ್ಕೋಬೇಕು. ಅನ್ನ ಫುಲ್ ಕೂಲಾಗಿ ಕಂಪ್ಲೀಟಾಗಿ ತಣ್ಣಕ್ಕಿರಬೇಕು. ಬಿಸಿ ಬಿಸಿ ಇದ್ದರೆ ಮುದ್ದೆ ಮುದ್ದೆ ಕಟ್ಟಿಬಿಡುತ್ತೆ. ಯಾಕಂದರೆ ಗೊಜ್ಜು ಸ್ವಲ್ಪ ತೆಳ್ಳಕ್ಕಿರುತ್ತಲ್ವ, ಅದಕ್ಕೋಸ್ಕರ ತಣ್ಣಗಿರೋ ಅನ್ನಕ್ಕೆ ಬೆರೆಸ್ಕೊಬೇಕು. ಇದು ಡ್ರೈ ಆಗಿಬಿಡುತ್ತೆ, ನಾವು ಕಡಲೆಬೀಜ ಪುಡಿ ಹಾಕ್ತೀವಲ್ಲ, ಅದಕ್ಕೋಸ್ಕರ ನೋಡ್ತಾ ಇರ್ಬೋದು ನೀವು. ನಾನು ಈ ಫುಲ್ ಬೆರೆಸಿದ ಮೇಲೆ ಹೇಗಿರುತ್ತೆ ಅಂತ ನೋಡಿಸ್ತೀನಿ. ನಾನೇನೂ ಹಾಕಿಲ್ಲ, ಬಟ್ ಬೆರೆಸೋ ವೀಡಿಯೋ ಕೂಡ ಹಾಕಿದ್ರೆ ತುಂಬ ಲಾಂಗ್ ಆಗುತ್ತೆ ಅನ್ನೋ ಒಂದು ರೀಸನ್ಗೋಸ್ಕರ ನಾನು ಸ್ಕಿಪ್ ಮಾಡಿದ್ದೆ ಅಷ್ಟೇ. ಬಟ್ ಅದು ನೀವು ಪೌಡರ್ ಹಾಕಿದ್ದಾಗೆ ನೋಡಿ ಈ ರೀತಿ ಇರುತ್ತೆ. ಕೊತ್ತಂಬರಿ ಬಾತ್ ತುಂಬ ಟೇಸ್ಟಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ. ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.